ಭಾರತದ ಪರ ಒಂದೇ ದಿನ 3 ಶತಕ ಸಿಡಿಸಿದ್ದು ತಂಡದ ಬೃಹತ್ ಮುನ್ನಡೆಗೆ ಕಾರಣವಾಗಿದೆ. ಎರಡನೇ ದಿನದಾಟದ ಆರಂಭದಲ್ಲಿ ಆರಂಭಿಕ ಕೆಎಲ್ ರಾಹುಲ್ ತಮ್ಮ ಟೆಸ್ಟ್ನ ವೃತ್ತಿಜೀವನದ 11ನೇ ಶತಕವನ್ನು ದಾಖಲಿಸಿದ್ರು. ತಮ್ಮ ಇನ್ನಿಂಗ್ಸ್ನಲ್ಲಿ 197 ಎಸೆತಗಳನ್ನು ಎದುರಿಸಿದ ರಾಹುಲ್ 12 ಬೌಂಡರಿ ಸಹಿತ 100 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದ್ರು. ಭಾರತ ಹಾಗೆಯೇ ವೆಸ್ಟ್ ಇಂಡೀಸ್ ನಡುವೆ ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ರಾಹುಲ್ ಅಬ್ಬರ ಜೋರಾಗಿತ್ತು. ಹಾಗೆಯೇ ಟೆಸ್ಟ್ನಲ್ಲಿ ಆತಿಥೇಯ ಭಾರತ ಭಾರೀ ಮುನ್ನಡೆಯತ್ತ ದಾಪುಗಾಲಿಟ್ಟಿದೆ. ವೆಸ್ಟ್ ಇಂಡೀಸ್ ತಂಡವನ್ನು ಕೇವಲ 162 ರನ್ಗಳಿಗೆ ಆಲ್ಔಟ್ ಮಾಡಿದ ಟೀಂ ಇಂಡಿಯಾ ಎರಡನೇ ದಿನದಾಟದ ಅಂತ್ಯಕ್ಕೆ 5 ವಿಕೆಟ್ ಕಳ್ಕೊಂಡು 448 ರನ್ ಕಲೆ ಹಾಕಿದೆ. ಈ ಮೂಲಕ 286 ರನ್ಗಳ ಮುನ್ನಡೆಯನ್ನು ಪಡ್ಕೊಂಡಿದೆ. ಆನಂತರ ರಾಹುಲ್ ಜೊತೆ ಉತ್ತಮ ಜೊತೆಯಾಟ ಕಟ್ಟಿದ ವಿಕೆಟ್ ಕೀಪರ್ ಬ್ಯಾಟರ್ ಧ್ರುವ್ ಜುರೇಲ್ ಕೂಡ ಎರಡನೇ ದಿನದಾಟದ 3ನೇ ಸೆಷನ್ನಲ್ಲಿ ತಮ್ಮ ಟೆಸ್ಟ್ ವೃತ್ತಿ ಜೀವನದ ಮೊದಲ ಶತಕವನ್ನು ಪೂರೈಸಿದರು. ಇನ್ನು ಇನ್ನಿಂಗ್ಸ್ನಲ್ಲಿ 210 ಎಸೆತಗಳನ್ನು ಎದುರಿಸಿದಂಥ ಜುರೇಲ್ 15 ಬೌಂಡರಿ ಹಾಗೆಯೇ 3 ಸಿಕ್ಸರ್ ಸಹಿತ 125 ರನ್ ಬಾರಿಸಿ ಔಟ್ ಆಗಿದ್ದಾರೆ. ಇನ್ನು ಇವರಿಬ್ಬರ ಬಳಿಕ ತಾನೇನು ಕಡಿಮೆ ಎಂಬುವಂತೆ ಬ್ಯಾಟ್ ಬೀಸಿದ ಉಪನಾಯಕ ರವೀಂದ್ರ ಜಡೇಜಾ ಕೂಡ ತಮ್ಮ ಟೆಸ್ಟ್ ವೃತ್ತಿ ಜೀವನದ 6ನೇ ಶತಕವನ್ನು ದಾಖಲಿಸಿದ್ರು. ಅದಷ್ಟೇ ಅಲ್ಲದೆ ಧ್ರುವ್ ಜುರೇಲ್ ಅವರೊಂದಿಗೆ 5ನೇ ವಿಕೆಟ್ಗೆ 206 ರನ್ಗಳ ಪಾಲುದಾರಿಕೆಯನ್ನು ಹಂಚಿಕೊಂಡ್ರು. ಎರಡನೇ ದಿನದ ಆಟದಂತ್ಯಕ್ಕೆ ಅಜೇಯರಾಗಿ ಉಳಿದಿರುವ ಜಡೇಜಾ 176 ಎಸೆತಗಳನ್ನು ಎದುರಿಸಿ 6 ಬೌಂಡರಿ ಹಾಗೂ 5 ಸಿಕ್ಸರ್ ಸಹಿತ 104 ರನ್ ಅನ್ನು ಬಾರಿಸಿದ್ದಾರೆ. ಇನ್ನು ಟೀಂ ಇಂಡಿಯಾದ ಮೊದಲ ಇನ್ನಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಇದುವರೆಗೆ ತಂಡದಿಂದ 3 ಶತಕ ಹಾಗೂ 1 ಅರ್ಧ ಶತಕ ಸಿಡಿದಿದೆ. ನಾಯಕ ಶುಭ್ಮನ್ ಗಿಲ್ ಕೂಡ ವಿಂಡೀಸ್ ವಿರುದ್ಧ ಅರ್ಧ ಶತಕ ಕಾಣಿಕೆ ನೀಡಿದ್ದಾರೆ. ಉಳಿದಂತೆ ಯಶಸ್ವಿ ಜೈಸ್ವಾಲ್ 36 ರನ್, ಸಾಯಿ ಸುದರ್ಶನ್ 7 ರನ್ ಹಾಗೂ ವಾಷಿಂಗ್ಟನ್ ಸುಂದರ್ ಅಜಯ 9 ರನ್ ಬಾರಿಸಿ 3ನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ.